ಭೂಷಣ ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿ ವಾಸ ಶ್ರೀ ವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ. ನಮಸ್ಕಾರ ವೀಕ್ಷಕರೇ. ಕಾಶಿ ಕ್ಷೇತ್ರದ ಮುಂದುವರೆದ ಭಾಗವನ್ನು ಇವತ್ತು ನೋಡೋಣ. ಹಿಂದೆ ಮೊನ್ನೆ ಇದನ್ನ ನಾರಾಯಣ ಭಟ್ಟರು ಮಳೆ ಬರೆಸಿ ಕಾಶಿ ಬಂದಿದ ಕ್ಷಾಮವನ್ನು ದೂರ ಮಾಡಿದ್ದಾರೆ. ಮುಂದೆ ಏನಾಯಿತು ಅಂತ ಈಗ ನೋಡೋಣ. ಈ ಘಟನೆಯ ನಂತರ ಸುಮಾರು 1 ಶತಮಾನದಷ್ಟು ಕಾಲ ಎಲ್ಲವೂ ಚೆನ್ನಾಗಿಯೇ ನಡೆಯಿತು. 1 ಶತಮಾನ ಚೆನ್ನಾಗಿ ನಡೀತಾ ಇತ್ತು. ಆದರೆ ಔರಂಗಜೇಬನ ಅಧಿಕಾರಕ್ಕೆ ಬಂದ ಮೇಲೆ ಪುನಃ ಅತ್ಯಾಚಾರ ಪ್ರಾರಂಭವಾಯಿತು. ಔರಂಗಜೇಬ್ ಬಂದ ಮೇಲೆ ಮತ್ತೆ ಕಾಶಿ ಮೇಲೆ ಆಕ್ರಮಣಗಳು, ಅತ್ಯಾಚಾರ ಹೆಚ್ಚಾಗುತ್ತೆ. ಮತಾಂಧ ಹಿಂದೂ ದ್ವೇಷಿ ಔರಂಗಜೇಬನು ಮತಾಂತರ ಮಾಡ್ಕೊಳ್ಳೋದರಲ್ಲೇ ಒಂದು ಹೆಸರುವಾಸಿ. ಹಿಂದೂಗಳ ದ್ವೇಷಿ ಆಗಿರ್ತಾನೆ. ಅವನು ಎಷ್ಟರಲ್ಲಿ ಬರ್ತಾನೆ ಅಂದರೆ 1669ರಲ್ಲಿ ಈ ಮಂದಿರವನ್ನು ಮತ್ತೆ ಮೇಲೇಳದಂತೆ ನಾಶಗೊಳಿಸಿದನು. ಅದು ಮತ್ತೆ ಚೇತರಿಸ್ಕೊಳ್ಬಾರ್ದು, ಆ ರೀತಿ ಅದನ್ನು ನಾಶ ಮಾಡ್ತಾನೆ. ಮಂದಿರದ ಸ್ಥಳದಲ್ಲಿ ಅದರ ಶಿಲೆಯಿಂದಲೇ ಮಸೀದಿಯನ್ನು ಕಟ್ಟಿಸಿದ. ಅದರ ಕಲ್ಲುಗಳನ್ನೇ ಹಾಕಿ ಮತ್ತೆ ಅಲ್ಲೇ ಮಸೀದಿ ಕಟ್ಟಿಸ್ತಾನೆ. ವಿಶ್ವನಾಥನ ದರ್ಶನಕ್ಕೆ ಹೋದ ಯಾತ್ರಿಕರು ಅದರ ಮೂಲ ಸ್ಥಳದಲ್ಲಿರುವ ಮಸೀದಿಯನ್ನು ಕಂಡಾಗ ಸಂಕಟವಾಗದೆ ಇರೋದು. ಅಷ್ಟು ಸಂಕಟ ಪಡ್ತಾ ಇದ್ರಂತೆ. ಅದನ್ನು ನೋಡಿದಾಗ ಅವರಿಗೆ ತುಂಬ ಮನಸ್ಸು ನೋವಾಗುತ್ತೆ ಯಾತ್ರಿಕರಿಗೆ. ಕಾಶಿಯು ಔರಂಗಜೇಬನ ಕ್ರೌರ್ಯದ ದಳ್ಳೂರಿಗೆ ಸಿಲುಕಿದ ಸಮಯದಲ್ಲೇ ಬರ್ನಿಯಾರ್ ಅಂಥ ಸಮಯದಲ್ಲಿ ಒಬ್ಬ ಫ್ರೆಂಚ್ ಪ್ರವಾಸಿ ಇಲ್ಲಿಗೆ ಬರ್ತಾನೆ. ಬರ್ನಿಯಾನ್ನವನು ಎಂಬ ಫ್ರೆಂಚ್ ಅನಿವಾಸಿ ಭಾರತಕ್ಕೆ ಬಂದಿದ್ದನು. ಅವನು ಭಾರತದ ಪ್ರವಾಸಕ್ಕೋಸ್ಕರ ಬರ್ತಾನೆ. ಅವನು ಕಾಶಿಯಲ್ಲಿ ನಡೆದ ಸಂಗತಿಗಳನ್ನು ವರ್ಣಿಸಿದ್ದಾನೆ. ಏನೇನು ನಡೀತು ಆ ಸಂದರ್ಭದಲ್ಲಿ ಅನ್ನೋದನ್ನು ವರ್ಣನೆ ಮಾಡಿದ್ದಾನೆ. ವಿಶ್ವನಾಥ ಮಂದಿರದ ಜೊತೆಗೆ ವೇಣಿಮಾಧವ ಮಂದಿರ, ಇದರ ಜೊತೆಗೆ ವಿಶ್ವನಾಥ ಮಂದಿರ ಜೊತೆಗೆ ವೇಣಿಮಾಧವ ಮಂದಿರ, ಬಿಂದು ಮಾಧವ ಮಂದಿರ, ರಾಮ ಮಂದಿರ ಇವನ್ನೆಲ್ಲ ಧ್ವಂಸ ಮಾಡ್ತಾನೆ. ಮುಂತಾದ ಅಸಂಖ್ಯ ಮಂದಿರಗಳು ಹಾಗೂ ಅಶೋಕನ ಸ್ಮಾರಕಗಳು ನಾಶಗೊಂಡವು. ಅಶೋಕನ ಸ್ಮಾರಕ ಕೂಡ ನಾಶ ಆಗುತ್ತೆ. ಆಗ ಕಾಶಿಯ ಪ್ರತಿ ಮೊಹಲ್ಲದಲ್ಲಿಯೂ ಸಂಸ್ಕೃತ ಕಲಾಶಾಲೆಗಳಿದ್ದವು. ಸಂಸ್ಕೃತದ ಶಾಲೆಗಳು ಅಲ್ಲಿ ಇರುತ್ತೆ. ಅದೇನು ಮಾಡ್ತಾನೆ ಔರಂಗಜೇಬನು ಒಂದು ಆಜ್ಞೆ ಮೂಲಕ ಒಂದು ಆಜ್ಞೆ ಮಾಡ್ತಾನೆ. ಆ ಎಲ್ಲ ವಿದ್ಯಾಲಯಗಳನ್ನು ಮುಚ್ಚಿಸ್ಬಿಡ್ತಾನೆ, ಶಾಶ್ವತವಾಗಿ ಮುಚ್ಚಿಸಿದ. ಅದು ಸಂಸ್ಕೃತ ಶಾಲೆಯೇ ಇರಬಾರ್ದು ಅಂತ ಮುಚ್ಚಿಸ್ಬಿಡ್ತಾನೆ. ಅವನ ಹಿಂದೂ ದ್ವೇಷಕ್ಕೆ ಮಿತಿ ಇರಲಿಲ್ಲ. ಅಷ್ಟೊಂದು ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಕೊನೆಗೊಮ್ಮೆ ಕಾಶಿಯ ಹೆಸರನ್ನು ಬದಲಾಯಿಸಿ ಕಾಶಿ ಹೆಸರನ್ನೇ ಬದಲಾಯಿಸ್ತಾನೆ. ಏನಂತ? ಅದಕ್ಕೆ ಮೊಹಮ್ಮದಾಬಾದ್ ಅಂತ ಹೆಸರಿಡ್ತಾನೆ ಎಂದು ಹೊಸ ಹೆಸರಿಟ್ಟನು. ಮಹಮ್ಮದಾಬಾದ್ ಎಂಬ ಶೀರ್ಷಿಕೆಯೊಂದಿಗೆ ಅದರ ಜೊತೆಯಲ್ಲಿ ತನ್ನ ಮುದ್ರೆಯನ್ನು ತಂದನು. ತನ್ನ ಮುದ್ರೆ ಕೂಡ ಅದರ ಜೊತೆಯಲ್ಲಿ ಸೇರಿಸ್ತದೆ.
ಹಿಂದೂ ಯಾತ್ರಿಕರಿಗೆ ಜಸಿಯಾ ಎಂಬ ತಲೆಗಂದಾಯ ವಿಧಿಸಿ ಸಂತಸಪಟ್ಟ. ಒಬ್ಬೊಬ್ಬರಿಗೂ ತಲೆಗಂದಾಯ ಹಾಕ್ತಾನೆ. ಯಾರ್ಯಾರು ಕಾಶಿಗೆ ಬರ್ತಾರೆ ಅವರಿಗೆಲ್ಲ ತಲೆಗಂದಾಯ ಇಷ್ಟು ಅಂತ ಕೊಡಬೇಕು. ಈ ದಿವ್ಯ ಕ್ಷೇತ್ರವನ್ನು ದಾಸ್ಯದಿಂದ ಮುಕ್ತಗೊಳಿಸಬೇಕೆಂದು ಶಿವಾಜಿ ಮಹಾರಾಜರು ಬಯಸಿದ್ದರು. ಶಿವಾಜಿ ಇದನ್ನು ಹೇಗಾದರೂ ಮಾಡಿ ಮುಕ್ತಗೊಳಿಸಬೇಕು ಅಂತ ಬಯಸ್ತಾನೆ. ಔರಂಗಜೇಬನ ಅತ್ಯಾಚಾರದ ಬಳಿಕ ಪುನಃ 1 ಶತಮಾನ ಶಿವಮಂದಿರವಿಲ್ಲದೆ ಕಾಶಿ ಕಳೆಗುಂದಿತ್ತು. ಕಾಶಿ ಪ್ರಕಾಶನೇ ಕಳ್ಕೊಂಡ್ಬಿಟ್ಟಿತ್ತು ಆ ವಿಶ್ವನಾಥ ಮಂದಿರ ಇಲ್ಲದೇನೆ. ಇಂದು ಕಾಶಿಯಲ್ಲಿರುವ ವಿಶ್ವನಾಥ ಮಂದಿರವು ಇಂಡೋರಿನ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರರಿಂದ 1776ರಲ್ಲಿ ಕಟ್ಟಿಸಲ್ಪಟ್ಟಿದ್ದು. 1776ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅನ್ನೋಳು ಮಹಾರಾಣಿ ಇದನ್ನು ಕಟ್ಟಿಸ್ತಾಳೆ. ಆಕೆಗೆ ವಿಶ್ವನಾಥನು ಕನಸಿನಲ್ಲಿ ಕಂಡು ಮಂದಿರವನ್ನು ನಿರ್ಮಿಸುವಂತೆ ಹೇಳಿದುದರಿಂದ ಶಿವನೇ ಕನಸಿಗೆ ಬಂದು ಇಲ್ಲಿ ವಿಶ್ವನಾಥ ಮಂದಿರ ಕಟ್ಟಿಸು ಅಂತ ಆಕೆ ಕನಸಲ್ಲಿ ಹೇಳಿದ್ರಿಂದ ಆಕೆ ಇದನ್ನು ಕಟ್ಟಿಸಿದಳು. ಇದರಿಂದ ಹಿಂದೂ ಸಮಾಜದ ಕೊರಗೊಂದು ದೂರವಾಯಿತು. ಅವರೇನೇನೋ ಕೊರಗ್ತಾ ಇದ್ದರೂ ಇಲ್ವಲ್ಲ ಅಂತ ಅದಕ್ಕೆ ದೇವರು ಸಹಕಾರ ಕೊಟ್ಟು ಅಹಲ್ಯೆಯಿಂದ ಇದನ್ನು ಕಟ್ಟಿಸ್ತಾಳೆ. ಪಂಜಾಬಿನ ಕೇಸರಿ ಮಹಾರಾಜ ರಣಜಿತ್ ಸಿಂಗನು ಅಲ್ಲಿ ಪಂಜಾಬಲ್ಲಿ ರಣಜಿತ್ ಸಿಂಹ ಅಂತ ಇರ್ತಾನೆ. ಅವನಿದಕ್ಕೆ ಈ ಪ್ರತಿಮೆಗೆ ಬಂಗಾರದ ಗೋಪುರವನ್ನು, ಈ ದೇವಸ್ಥಾನಕ್ಕೆ ಬಂಗಾರದ ಗೋಪುರ ಕಟ್ಟಿಸ್ತಾನೆ, ಅರ್ಪಿಸಿದ್ದಾನೆ. ಸುಮಾರು 22 ಮಣ ಚಿನ್ನದಿಂದ 18 ಮೀಟರ್ ಎತ್ತರದ ತಾಮ್ರದ ತಗಡನ್ನು ಹೊದಿಸಿದ ಶಿಖರಕ್ಕೆ ಚಿನ್ನದ ಮುಲಾಮು ಮಾಡಿಸಿದ್ದಾನೆ. ಚಿನ್ನದನ್ನು ಮುಲಾಮು ಅದಕ್ಕೆ ಪಾಲಿಶ್ ಥರ ತಗಡು ಹೊದಿಸಿದ್ದಾನೆ. ಪ್ರಾಚೀನ ಮಂದಿರಕ್ಕೆ ಮುಖ ಮಾಡಿ ನಿಂತಿರುವ, ಹಿಂದೆ ಯಾವ ಪ್ರಾಚೀನ ಮಂದಿರ ಇತ್ತೋ ಅದಕ್ಕೆ ಮುಖ ಮಾಡಿ ನಂದಿ ಸುಮಾರು 7 ಅಡಿಗಳಷ್ಟು ಎತ್ತರವಿದೆ. ನಂದಿ 7 ಅಡಿ ಎತ್ತರದಲ್ಲಿ ಇದೆ. ನೇಪಾಳದ ನರೇಶನು ಇದನ್ನು ವಿಶ್ವನಾಥನಿಗೆ ಅರ್ಪಿಸಿದ್ದನೆಂದು ಹೇಳುತ್ತಾರೆ. ನೇಪಾಳದ ನರೇಶನು ಇದಕ್ಕೆ ಅರ್ಪಿಸಿದ್ದಾನೆ ಅಂತ ಹೇಳ್ತಾರೆ. ಕಾಶಿಯಲ್ಲಿ ವಿಶ್ವನಾಥನು ಕಾಶಿನಾಥದ ವರ್ಣನೆ ಹೀಗಿದೆ. ಕಾಶಿಯಲ್ಲಿ ವಿಶ್ವನಾಥನು ಚಕ್ರವರ್ತಿ, ಹರೇಶ್ವರನು ಮಂತ್ರಿ. ಕಾಶಿಯಲ್ಲಿಯೇ ವಿಶ್ವನಾಥನೇ ಚಕ್ರವರ್ತಿ, ಹರೇಶ್ವರನೇ ಮಂತ್ರಿ, ಬ್ರಹ್ಮೇಶ್ವರನು ಕಥಾವಾಚಕ, ಭೈರವೇಶ್ವರನು ಕೊತ್ವಾಲ, ಅವರಿಗೆಲ್ಲ ಸಹಕಾರ ಮಾಡೋನು ಕೊತ್ವಾಲರು, ತಾರಕೇಶ್ವರನು ಧನಾಧಿಪತಿ. ಸಾವಿರಾರು ಶಿವಲಿಂಗಗಳೇ ಪ್ರಜಾಪಾಲಕರು. ಶಿವಲಿಂಗಗಳೇ ಪ್ರಜಾಪಾಲಕರು. ಕಾಶಿಯಲ್ಲಿ ಯಾವ ಶಿವಲಿಂಗಕ್ಕೆ ಪೂಜೆ ಮಾಡಿದರೂ ಅದು ವಿಶ್ವನಾಥನಿಗೆ ಸಲ್ಲುತ್ತದೆ. ವಿಶ್ವನಾಥ ಮಂದಿರದ ಸನಿಹದಲ್ಲಿಯೇ ಅಕ್ಷಯ ವಟವೃಕ್ಷವಿದೆ. ಅದರಲ್ಲಿ ಒಂದು ಆಲದ ಮರ ಇದೆ. ಅದರ ಹತ್ರನೇ ಸುತ್ತಲೂ ಪ್ರಾಚೀನ ಮಂದಿರದ ಅವಶೇಷಗಳಿವೆ. ಎಲ್ಲ ಒಡೆದಾಕಿದ್ರಲ್ಲ, ಆ ಅವಶೇಷಗಳೆಲ್ಲ ಅಲ್ಲೇ ಇದೆ. ವಿಶ್ವನಾಥನ ಪದತಲದಲ್ಲಿ ಹರಿವ ನೀರಿಗೆ ರೋಗಗಳನ್ನು ಪರಿಹರಿಸುವ ಔಷಧ ಗುಣಧರ್ಮವಿದೆ. ಆ ನೀರಲ್ಲಿ ರೋಗಗಳನ್ನು ವಾಸಿ ಮಾಡತಕ್ಕಂಥ ಗುಣ ಅದರಲ್ಲಿದೆ. ಮಂದಿರದ ಸಮೀಪದಲ್ಲಿ ಜ್ಞಾನವಾಪಿ ಎಂಬ ಒಂದು ಬಾವಿ ಇದೆ. ಅದು ವಿಶ್ವನಾಥ ಮಂದಿರ ಸಮೀಪದಲ್ಲೇ ಆಗ ಒಂದು ಬಾವಿ ಇತ್ತಂತೆ, ಅದು ಜ್ಞಾನವಾಪಿ ಅಂತ ಆ ಬಾವಿ ಇದೆ. ಗಂಗೆಯು
ಬರುವ ಮುನ್ನ ಗಂಗೆ ಬರೋ ಮೊದಲು ಈ ಬಾವಿನ ತೋಡಿದ್ರು. ಮುನ್ನ ಶಿವನ ಅರ್ಚನೆಗಾಗಿ ಈ ಬಾವಿಯ ನೀರನ್ನು ಉಪಯೋಗಿಸುತ್ತಿದ್ದರು. ಈ ಬಾವಿ ನೀರನ್ನೇ ಅವ ಪೂಜೆಗೆ ಉಪಯೋಗಿಸ್ತಾ ಇದ್ದರು. ಈ ಕಾರಣಕ್ಕಾಗಿಯೇ ಜಟಿಲ ಎಂಬ ಋಷಿಯು ಈ ಬಾವಿಯನ್ನು ತೋಡಿಸಿದ್ದನಂತೆ. ಜಟಿಲ ಅನ್ನೋ ಋಷಿ ಈ ಬಾವಿನ ತೆಗೆಸಿರ್ತಾನೆ. ಆಕ್ರಮಣದ ಸಮಯದಲ್ಲಿ ಅರ್ಚಕರು ವಿಶ್ವನಾಥನ ಲಿಂಗವನ್ನು ಶತ್ರುಗಳಿಂದ ತಪ್ಪಿಸುವ ಸಲುವಾಗಿ, ಶತ್ರುಗಳು ಯಾವಾಗಲೂ ಬರ್ತಾ ಇರ್ತಾರೆ, ಅದನ್ನು ಈ ಶಿವಲಿಂಗಗಳನ್ನು ಅವರೇನು ಮಾಡ್ತಾರೆ, ತಪ್ಪಿಸೋ ಸಲುವಾಗಿ ಈ ಬಾವಿಯಲ್ಲಿ ಮುಚ್ಚಿಡುತ್ತಿದ್ದರಂತೆ. ಈ ಮೊದಲ ಲಿಂಗಗಳೆಲ್ಲ ಅಲ್ಲಿ ಮುಚ್ಚಿಡ್ತಾ ಇದ್ರು. ಈ ಕಾರಣದಿಂದ ಮಂದಿರ ಅನೇಕ ಬಾರಿ ಬಿದ್ದಿದ್ದರೂ ಮಹಾಲಿಂಗ ಭಗ್ನವಾಗದೆ ಉಳಿದಿದೆ. ಅದಕ್ಕೆ ಯಾವ ತೊಂದರೆನೂ ಆಗದೆ ಉಳ್ಕೊಂಡಿದೆ. ಕಾಶಿಯಲ್ಲಿರುವ ಚಕ್ರ ಪುಷ್ಕರಣಿಯನ್ನು, ಕಾಶಿಯಲ್ಲಿ ಚಕ್ರ ಪುಷ್ಕರಣಿ ಅಂತ ಇದೆ, ಅದೇನು ಆದಿತೀರ್ಥ ಎಂದು ಕರೆಯುತ್ತಾರೆ. ಶ್ರೀಹರಿಯ ಚಕ್ರದಿಂದ, ಅಂದರೆ ಕೃಷ್ಣನ ಚಕ್ರದ ಸುದರ್ಶನದಿಂದ ಇದು ನಿರ್ಮಿಸಲ್ಪಟ್ಟಿತೆಂದು, ಇದು ಉದ್ಭವ ಆಗಿದೆ ಚಕ್ರದಿಂದ. ಆ ವ್ಯಾಖ್ಯಾನ ಇದರಲ್ಲಿ ಆಖ್ಯಾಯಿಕೆ ಇದೆ. ಈ ಸ್ಥಳವು ವಿಷ್ಣುವಿನ ತಪೋಭೂಮಿ. ಇಲ್ಲಿ ವಿಷ್ಣು ತಪಸ್ಸು ಮಾಡದಿದ್ದ. ಒಮ್ಮೆ ಪಾರ್ವತಿಯೊಂದಿಗೆ ಶಿವನು ವಿಷ್ಣುವಿನ ಭೇಟಿಗೆ ಬಂದನಂತೆ. ಪಾರ್ವತಿ ಜೊತೆಯಲ್ಲಿ ವಿಷ್ಣುವಿನ ಭೇಟಿಗೋಸ್ಕರ ಬರ್ತಾನೆ. ಚಕ್ರ ಪುಷ್ಕರಣಿ ತೀರ್ಥವನ್ನು ಕಂಡು, ಚಕ್ರ ಪುಷ್ಕರಣಿ ತೀರ್ಥ ಅಂತ ಇದೆಯಲ್ಲ, ಅದನ್ನು ಕಂಡು ಆನಂದದಿಂದ ಅದರಲ್ಲಿ ನರ್ತನ ಮಾಡಿದನಂತೆ. ಅದರಲ್ಲಿ ಅವ್ರಿಗೆ ಖುಷಿಯಾಗಿ ನೃತ್ಯ ಮಾಡ್ತಾ ಇರ್ತಾನೆ. ಹೀಗೆ ನರ್ತಿಸುವಾಗ, ಹೀಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಅವನ ಕಿವಿಯಲ್ಲಿನ ಆಭರಣ ಆ ಪುಷ್ಕರಣಿಯಲ್ಲಿ ಬಿತ್ತು. ಆ ಪುಷ್ಕರಣಿಯಲ್ಲಿ ಇವನ ಕಿವಿಲಿ ಹಾಕ್ಕೊಂಡಿದ್ದಂಥ ಒಂದು ಆಭರಣ ಬೀಳುತ್ತೆ. ಅಂದಿನಿಂದ ಇದು ಮಣಿಕರ್ಣಿಕಾ ಎಂದೆನಿಸಿತು. ಮಣಿಕರ್ಣಿಕಾ ತೀರ್ಥ ಅಂತ ಅದರ ಹೆಸರಾಗಿದೆ. ಮಣಿಕರ್ಣಿಕಾ ಮಣಿಕರ್ಣಿಕಾ ಘಾಟದ ಸ್ಮಶಾನದಲ್ಲಿ ಸತ್ಯಕ್ಕಾಗಿ ಸಕಲವನ್ನು ತೊರೆದ ಹರಿಶ್ಚಂದ್ರನು ಸ್ಮಶಾನವಾಸಿಯಾಗಿದ್ದನು. ಇದು ಸ್ಮಶಾನದಲ್ಲಿ ಇರೋದ್ರಿಂದ ಹರಿಶ್ಚಂದ್ರನು ಸ್ಮಶಾನ ಇಲ್ಲದೆ ಇದ್ದ. ಅವನು ಸಕಲವನ್ನು ಕಳ್ಕೊಂಡು ಅಲ್ಲಿ ಬಂದಿರ್ತಾನೆ. ಕಾಶಿಯ ದರ್ಶನೀಯ ಸ್ಥಳಗಳ ಪೈಕಿ, ಕಾಶಿ ಯಾವ ಸ್ಥಳಗಳು ದರ್ಶನ ಮಾಡ್ತಾರೆ ಅಂದರೆ, ಮಣಿಕರ್ಣಿಕಾ ಘಾಟನ್ನು ಒಳಗೊಂಡಂತೆ ಮಣಿಕರ್ಣಿಕಾ ಘಾಟನ್ನು ಅದಕ್ಕೆ ಸೇರಿ 5 ಸ್ಥಳಗಳು ಅತ್ಯಂತ ಪ್ರಮುಖವಾಗಿವೆ. ಅದು ಯಾವುದ್ಯಾವುದು ಅಂದರೆ, ಹಸಿ ಮತ್ತು ಗಂಗಾ ನದಿಗಳ ಸಂಗಮ. ಹಸಿ ಅನ್ನೋದು ಒಂದು ನದಿ, ಗಂಗಾ ಅನ್ನೋದು ಒಂದು ನದಿ. ಆ 2 ಸಂಗಮಗಳು ಅಲ್ಲಿದೆ. ಸ್ಥಾನ ಇವುಗಳಲ್ಲಿ ಒಂದು. ಈ ಕ್ಷೇತ್ರದಲ್ಲಿ ಸೂರ್ಯ ಮಂದಿರವಿದೆ. ಸೂರ್ಯನ ಮಂದಿರ ಕೂಡ ಕಾಶಿಯಲ್ಲಿ ಇದೆ. ಇದನ್ನು ಲೋಲಾರ್ಕ ಎಂದು ಕರೆಯುತ್ತಾರೆ. ಲೋಲಾರ್ಕ ಅಂತ ಇದರ ಹೆಸರು. ಇದರಂತೆ ವಾರಣ ಮತ್ತು ಗಂಗಾ ನದಿಗಳ ಸಂಗಮ ಸ್ಥಳವು ದರ್ಶನೀಯವಾಗಿದ್ದು, ಅಲ್ಲಿ ಕೇಶವ ಮಂದಿರವಿದೆ. ಅಲ್ಲಿ ಕೇಶವ ಮಂದಿರನೂ ಅಲ್ಲೇ ಇದೆ. ಪಂಚಗಂಗಾ ಘಾಟ್ ಇನ್ನೊಂದು ನೋಡಬೇಕಾದ ಸ್ಥಳ. ಈ ಸ್ಥಳದಲ್ಲಿ ಕಿರಣ, ದೂತಪಾಪ, ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮವಾಗುತ್ತದೆ. ಈ ನದಿಗಳೆಲ್ಲ ಇಲ್ಲಿ ಒಂದೇ ಕಡೆ ಸೇರುತ್ತೆ. ಈ ಸಂಗಮ ಕ್ಷೇತ್ರದಲ್ಲಿದೆ ಬಿಂದು ಮಾಧವ ಮಂದಿರ. ಈ ಸಂಗಮ ಕ್ಷೇತ್ರದಲ್ಲಿ ಬಿಂದು ಮಾಧವ ಮಂದಿರ ಇದೆ. ಈ ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಲಾಗಿದೆ. ಇಲ್ಲಿ ಮಂದಿರ ಬೀಳಿಸಿ ಮಸೀದಿನ ಕಟ್ಟಿದ್ದಾರೆ. ದಶಾಶ್ವಮೇಧ ಘಾಟ್ ಅಂತ ಇನ್ನೊಂದು ಸ್ಥಳ ಇದೆ. ದಶಾಶ್ವಮೇಧ ಅಂದರೆ ಅಲ್ಲಿ ಪವಿತ್ರ ಸ್ಥಳ ಅದು. ಇದು ಪಂಚತೀರ್ಥಗಳಲ್ಲಿ ಒಂದು. ಈ 5 ತೀರ್ಥಗಳಲ್ಲಿ ಇದು ಒಂದು ತೀರ್ಥ. ಈ ಸ್ಥಳದಲ್ಲಿ
ಬ್ರಹ್ಮನು 10 ಅಶ್ವಮೇಧ ಯಜ್ಞಗಳನ್ನು ನಡೆಸಿದನಂತೆ ಇಲ್ಲಿ 10 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ ಬ್ರಹ್ಮ. ಆದ್ದರಿಂದಲೇ ಇದನ್ನು ದಶಾಶ್ವಮೇಧ ಘಾಟ್ ಎನ್ನುತ್ತಾರೆ. ಇವುಗಳಲ್ಲಿ ರಾಜ ಮಾನ್ಸಿಂಗನು ಕಟ್ಟಿಸಿದ, ಇದರಲ್ಲಿ ರಾಜ ಮಾನ್ಸಿಂಗ್ ಅಂತ ಇರ್ತಾನೆ, ಮಾನ್ಮಂದಿರ ಘಾಟ್ ಅಂತ ಇನ್ನೊಂದಿದೆ, ಮತ್ತು ಶೀರ್ ಘಾಟ್ ಅಂತ ಇದೆ, ದತ್ತಾತ್ರೇಯ ಘಾಟ್, ಕೇದಾರ ಘಾಟ್ ಮುಂತಾಗಿ ಸುಮಾರು 100 ಘಟ್ಟಗಳನ್ನು ಇಲ್ಲಿನ ಗಂಗಾ ಕಿನಾರೆಯಲ್ಲಿ, ಅಂದರೆ ಗಂಗಾ ದಡದ ಮೇಲೆ ಇಷ್ಟೊಂದು ಘಟ್ಟಗಳು ಇದೆ, ನಿರ್ಮಿಸಲಾಗಿದೆ. ವಿಶ್ವನಾಥ ಮಂದಿರದ ಸುತ್ತಲೂ ಅನೇಕ ದೇವಾಲಯಗಳಿವೆ. ಅನೇಕ ದೇವಾಲಯಗಳು ಕಾಶಿನಗರದಲ್ಲಿದೆ. ದುರ್ಗಾ, ಶನಿ, ಗಣೇಶ ಮಂದಿರಗಳು ಮುಖ್ಯವಾದವುಗಳು. ಕಾಶಿ ಯಾತ್ರೆಯನ್ನು ಮುಗಿಸಿದ್ದನ್ನು ಮರಳುವಾಗ, ನಾವು ಹಿಂದಕ್ಕೆ ಬರುವಾಗ ಗಣೇಶ ಮಂದಿರಕ್ಕೆ ಹೋಗಿ ಗಣೇಶನಿಗೆ ತಿಳಿಸಿ ಬರಬೇಕಂತೆ, ಗಣೇಶನಿಗೆ ಒಪ್ಪಿಸ್ಬೇಕಂತೆ, ಎಲ್ಲೆಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ಹೋಗಬೇಕೆಂಬ ನಿಯಮವಿದೆ. ತುಳಸೀದಾಸ ಮಂದಿರ ಕಾಶಿಯ ಒಂದು ಪ್ರಸಿದ್ಧ ಮಂದಿರ. ತುಳಸೀದಾಸದು ಒಂದು ಮಂದಿರ ಇದೆ, ಅದು ಪ್ರಸಿದ್ಧವಾದ ಮಂದಿರ ಆಗಿದೆ. ಇಡೀ ಮಂದಿರವನ್ನು ಅಮೃತಶಿಲೆಯಲ್ಲಿ ಕಟ್ಟಿಸಲಾಗಿದೆ. ಅಮೃತಶಿಲೆಯಿಂದನೇ ಇದನ್ನು ಕಟ್ಟಿದ್ದಾರೆ. ಇಲ್ಲಿ ತುಳಸೀದಾಸರ ಪ್ರತಿಮೆ ಇದೆ. ಗೋಡೆಗಳ ಮೇಲೆ ತುಳಸೀದಾಸರ ಜೀವನಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಚಿತ್ರಿಸಲಾಗಿದೆ. ಆ ಪ್ರತಿಮೆಯ ಮೇಲೆ ಎಲ್ಲ ಇವರ ಜೀವನ ಚರಿತ್ರೆ ಅದರಲ್ಲಿ ಬರೆದಿದ್ದಾರೆ. ಈ ಮಂದಿರದಲ್ಲಿ ವಿಶಾಲವಾದ ಸಭಾಂಗಣವಿದೆ. ಮುಖ್ಯವಾದ ವೇದಿಕೆಯ ಒಂದು ಬದಿಯಲ್ಲಿ ಮುಖ್ಯವಾದ ಒಂದು ಕಡೆ ಏನಿದೆ, ಅನ್ನಪೂರ್ಣೆ ಮತ್ತು ವಿಶ್ವನಾಥನನ್ನು ಹಾಗೂ ಇನ್ನೊಂದು ಬದಿಯಲ್ಲಿ ಲಕ್ಷ್ಮೀನಾರಾಯಣರನ್ನು ಪ್ರತಿಷ್ಠಾಪಿಸಲಾಗಿದೆ. ಒಂದೊಂದು ಕಡೆ ಒಂದೊಂದು ದೇವಸ್ಥಾನಗಳನ್ನು ಪಕ್ಕದಲ್ಲಿ ಮಾಡಿದ್ದಾರೆ. ನಡುವೆ ಸೀತಾರಾಮ ಲಕ್ಷ್ಮಣರು, ಆಂಜನೇಯ ನೊಡಗೂಡಿರುವ ಮೂರ್ತಿಗಳೂ ಇವೆ. ಎಲ್ಲವೂ ಅಮೃತಶಿಲೆಯ ಮೂರ್ತಿಗಳು. ಮಂದಿರದ ತುಂಬ ಭಕ್ತರ ನಾಮಸ್ಮರಣೆ ಕೇಳುತ್ತಾ ಇರುತ್ತದೆ. ಭಕ್ತರು ಯಾವಾಗಲೂ ನಾಮಸ್ಮರಣೆ ಮಾಡ್ತಿರ್ತಾರೆ ಆ ಮಂದಿರದಲ್ಲಿ. ಇದರ ಹಿಂಭಾಗದಲ್ಲಿ ತಪೋವನವಿದೆ. ಈ ತಪೋವನದಲ್ಲಿ ತುಳಸಿ ರಾಮಾಯಣದ ಸಮಗ್ರ ದರ್ಶನ ನಮಗೆ ಸಿಗುತ್ತದೆ. ರಾಮಾಯಣದ ಪೂರ್ತಿ ದರ್ಶನ ಇದರಲ್ಲಿ ಸಿಗುತ್ತೆ. ಇನ್ನೊಂದು ಕಡೆ ಇದೇ ರೀತಿಯಲ್ಲಿ ಬೃಂದಾವನ ಮತ್ತು ಶ್ರೀಕೃಷ್ಣ ಲೀಲೆಗಳ ವೈಭವ ಭಕ್ತ ಭಾವುಕರನ್ನು ದ್ವಾಪರಕ್ಕೆ ಒಯ್ಯುತ್ತದೆ. ದ್ವಾಪರ ಯುಗಕ್ಕೆ ಅದನ್ನು ಆ ವಿಷಯದಲ್ಲಿ ಕರ್ಕೊಂಡು ಹೋಗುತ್ತೆ. ಇದರಂತೆಯೇ ಕಾಶಿಯ ಬಿರ್ಲಾ ಮಂದಿರವು ಭವ್ಯವಾಗಿದೆ. ಬಿರ್ಲಾ ಮಂದಿರ ಅಂತ ಇದೆ ಕಾಶಿಯಲ್ಲಿ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಶಿವಮಂದಿರವು ತನ್ನ ಸೌಂದರ್ಯದಿಂದ ದೂರದಿಂದಲೇ ಎಲ್ಲವನ್ನು ಆಕರ್ಷಿಸುತ್ತದೆ. ಎಲ್ಲರನ್ನೂ ದೂರದಿಂದನೇ ಕಾಶಿ ಆಕರ್ಷಣೆ ಮಾಡುತ್ತೆ, ಅಂದರೆ ಸೆಳೆಯುತ್ತೆ. ಈ ಮಂದಿರ ಕಲ್ಪನೆ ಮತ್ತು ಯೋಜನೆ ಪಂಡಿತ, ಇದರ ವಿಸ್ತೀರ್ಣ, ಇದು ಉಪಾಯನ ಯಾರು ಹಾಕ್ಕೊಟ್ಟಿದ್ದು ಅಂದರೆ ಯೋಜನೆ ಕೊಟ್ಟಿದ್ದು ಪಂಡಿತ ಮದನ ಮೋಹನ ಮಾಳವೀಯರು. ಇದು ಅವರದ ಉದ್ದೇಶ. ಇದು ಕಟ್ಟಿಸಿದವರು ಅಖ್ಯಾತ ಕೈಗಾರಿಕೋದ್ಯಮಿಗಳಾದ ಬಿರ್ಲಾ ಕುಟುಂಬದವರು. ಈ ಮಂದಿರವನ್ನು ಕಟ್ಟಿಸಿರೋರು ಟಾಟಾ ಬಿರ್ಲಾ ಕುಟುಂಬಕ್ಕೆ ಸೇರಿದವರು. ಕಾಶಿಯಲ್ಲಿ ವಿಶ್ವನಾಥನ ಮಂದಿರದಷ್ಟೇ ಪ್ರಸಿದ್ಧವಾದುದು ಬನಾರಸ್
ಹಿಂದೂ ವಿಶ್ವವಿದ್ಯಾಲಯ, ಹಿಂದೂ ವಿಶ್ವವಿದ್ಯಾನಿಲಯ ಅದರ ಪ್ರಾಚೀನ ಗುರುಕುಲಾಶ್ರಮಗಳನ್ನು ನೆನಪಾಗುವಂತೆ ಇದನ್ನು ಕಟ್ಟಿಸಿದ್ದಾರೆ. ಗುರುಕುಲದ ನೆನಪು ಬರಬೇಕು, ಆ ರೀತಿ ಇಲ್ಲಿ ಈ ವಿಶ್ವವಿದ್ಯಾಲಯ ಇದೆ. ಇದು ನಮ್ಮ ನಾಡಿಗೆ ಪಂಡಿತ ಮದನ ಮೋಹನ ಮಾಳವೀಯರ ಕೊಡುಗೆ. ಇದು ಫಸ್ಟ್ ಕಟ್ಟಿಸಿದವರೇ ಅವರು, ಅದಕ್ಕೆ ಅವರ ಹೆಸರಲ್ಲ ಇರೋದದು. ಭಾರತದ ಸಾವಿರಾರು ಸಿರಿವಂತರು ಮತ್ತು ಬಡವರು ಅಸಂಖ್ಯ ದೇಣಿಗೆಗಳಿಂದ ಈ ಸರಸ್ವತಿ ಮಂದಿರ ರೂಪು ತಳೆದಿದೆ. ಎಲ್ಲರೂ ಅವರವರ ಕೈಲಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ಸರಸ್ವತಿ ಮಂದಿರ ಇಲ್ಲಿ ನಿರ್ಮಾಣ ಆಗಿದೆ. ಇದೊಂದು ಅಪ್ರತಿಮ ಜ್ಞಾನ ದೇಗುಲ, ಹೆಸರುವಾಸಾದ ದೇಗುಲದಂತೆ ಆ ವಿದ್ಯಾನಿಲಯ ಇದೆ. ಮೈಸೂರಿನ ಪ್ರಭುಗಳಾಗಿದ್ದ ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಈ ವಿಶ್ವವಿದ್ಯಾನಿಲಯದ ಪ್ರಥಮ ಕುಲಪತಿಗಳಾಗಿದ್ದರು. ಅವರು ಮೊದಲನೇ ವೈಸ್ ಚಾನ್ಸಲರ್ ಆಗಿದ್ದರು, ಅದೇ ಪ್ರಥಮ ಕುಲಪತಿಗಳಾಗಿದ್ದರು. ಇದು 1100 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ. 1100 ಎಕರೆ ಜಮೀನು ಅದು ಒಳಗೊಂಡಿದೆ. ಇಲ್ಲಿಯ ವಿದ್ಯಾಭ್ಯಾಸ ಕ್ರಮವು ಪೌರಾದಿತ್ಯ ಮತ್ತು ಪಾಶ್ಚಾತ್ಯ ರೀತಿಗಳ ಮಿಶ್ರಣವಾಗಿದೆ. ಪೂರ್ವದ್ದು ಇದೆ, ಪಶ್ಚಿಮ ದಿಕ್ಕುವದ್ದು ಇದೆ, ಪಾಶ್ಚಾತ್ಯದ್ದು ಇದರಲ್ಲಿ ಮಿಶ್ರಣವಾಗಿದೆ. ಇದರಲ್ಲಿ ಕಲೆ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯ, ಸಂಗೀತ, ಆಯುರ್ವೇದ ಮೊದಲಾದ ಎಲ್ಲ ವಿಷಯಗಳಲ್ಲಿ ಅಭ್ಯಾಸ ಮಾಡಲು ಇಲ್ಲಿ ಅವಕಾಶವಿದೆ. ಯಾವುದ್ಯಾವ್ದು ಬೇಕೋ ಎಲ್ಲವೂ ಇಲ್ಲಿ ಓದ್ಕೋಬೋದು, ವ್ಯಾಸಂಗ ಮಾಡಿ ತಿಳ್ಕೊಬೋದು. ಇಲ್ಲಿನ ಪುಸ್ತಕ ಭಂಡಾರ ಸಮೃದ್ಧವಾಗಿದೆ. ಲೈಬ್ರರಿ, ಪುಸ್ತಕ ಭಂಡಾರ ಅಂದರೆ ಲೈಬ್ರರಿಗಳು, ಎಲ್ಲಿ ಬೇಕಾದ್ರೂ ಯಾವ್ದು ಬೇಕಾದ್ರೂ ತೊಗೊಂಡು ಓದ್ಬೋದು. ಆವರಣದೊಳಗೆ ಒಂದು ವಿಶ್ವನಾಥ ಮಂದಿರವಿದೆ. ಆ ಆವರಣದಲ್ಲೇ ಕಾಲೇಜಿನ ವಿಶ್ವವಿದ್ಯಾನಿಲಯದ ಕಾಂಪೌಂಡಲ್ಲಿ ಒಂದು ವಿಶ್ವನಾಥ ಮಂದಿರ ಇದೆ. ಮಾಳವೀಯ ಮಂದಿರವಿದೆ. ಮದನ್ ಮೋಹನ್ ಲಾಲ್ ಮಾಳವೀಯ ಅವರದ್ದು ಆ ಪ್ರತಿಮೆ ಇದೆ. ಬಿರ್ಲಾ ಮಂದಿರ ಇದೆ, ಯಾರು ಕಟ್ಟಿಸಿದ್ರು ಅವ್ರದ್ದು. ಗಾಂಧಿ ಆಶ್ರಮ ಮುಂತಾದ ಅನೇಕ ಆಕರ್ಷಕ ಭಾಗಗಳು ಇಲ್ಲಿವೆ. ಕಾಶಿಯ ಭಾರತ ಮಾತಾ ಮಂದಿರವು ಈ ವಿದ್ಯಾನಿಲಯದಲ್ಲಿ ವೈಶಿಷ್ಟ್ಯಪೂರ್ಣವಾಗಿದೆ. 1936ರಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಉದ್ಘಾಟಿಸಲ್ಪಟ್ಟ ಈ ಮಂದಿರದಲ್ಲಿ ಅಮೃತಶಿಲೆಯಲ್ಲಿ ಚಿತ್ರಿಸಿದ ಭಾರತದ ಸುಂದರ ಮಾನಚಿತ್ರವಿದೆ. ಭಾರತದ ಚಿತ್ರ ಇದರೊಳಗಡೆ ಇದೆ. ಸಂಸ್ಕೃತ ವಿದ್ಯಾಭ್ಯಾಸಕ್ಕಾಗಿ ಬ್ರಿಟಿಷರು 1793ರಲ್ಲಿ ಪ್ರಾರಂಭಿಸಿದ ಕ್ವೀನ್ಸ್ ಕಾಲೇಜನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ 1793ರಲ್ಲಿ ಬ್ರಿಟಿಷರು. ಅದು ಗ್ವಾಲಿಯರ್ ಸಂಸ್ಥಾನ ದಿವಾನರಾಗಿದ್ದ ದಿನಕರ ರಾಯರು ಕಟ್ಟಿಸಿದ ರಾಮ ಮಂದಿರ, ನಾಗಕುಂಡ ತೀರ್ಥ, ಗೋರಖನಾಥ ಮಂದಿರ ಇವುಗಳೆಲ್ಲ ಇಲ್ಲಿ ಇದೆ. ಕಬೀರ ಚೌಕ, ವೇದಶಾಲಾ ಇತರ ಪ್ರೇಕ್ಷಣೀಯ ಸ್ಥಳಗಳು ಇಲ್ಲಿ ಇದೆ. ಇನ್ನು ವ್ಯಾಸಕಾಶಿ ಅನ್ನಪೂರ್ಣೇಶ್ವರಿ ಮಂದಿರ, ಕಾಶಿ ಅರಮನೆ, ಗಂಗೆಯ ದಡದ ಘಟ್ಟಗಳ ಸೊಬಗು ಇತ್ಯಾದಿ ಅಸಂಖ್ಯ ಸ್ಥಾನಗಳನ್ನು ಮರೆಯುವಂತಿಲ್ಲ. ಇಲ್ಲಿ ಬೇಕಾದಷ್ಟು ನೋಡುವಂಥ ಸ್ಥಳಗಳು ಕಾಶಿಯಲ್ಲಿ ಇದೆ. ಕಾಶಿಯೇ ಮಾನವ ಇತಿಹಾಸದಲ್ಲಿನ ಅತ್ಯಂತ ಪ್ರಾಚೀನ
ವಿಶ್ವವಿದ್ಯಾನಿಲಯ. ಕಾಶಿನೇ ಪ್ರಪಂಚದ ವಿಶ್ವವಿದ್ಯಾನಿಲಯ ಅಂದರೆ ಕಾಶಿನೇ ಅಂತೆ. ಸಾಂಪ್ರದಾಯಿಕ ಅಧ್ಯಯನದ ಅಂತಿಮ ಘಟ್ಟ ಪ್ರಾಪ್ತವಾಗುವುದು. ಅಂತಿಮ ಘಟ್ಟ ಇಲ್ಲಿ ಪ್ರಾಪ್ತ ಆಗೋದು ಅಂದರೆ ಕಾಶಿಯಲ್ಲಿ ಬಾಲಕಿ, ಗಾರ್ಗಿ, ಮೈತ್ರೇಯಿ, ಅಜಾತಶತ್ರು, ಶತಾನಿಕ, ವಿಶ್ವಾಮಿತ್ರ ಮುಂತಾದ ತತ್ವಜ್ಞಾನಿಗಳು, ರಾಜಋಷಿಗಳು, ಬ್ರಹ್ಮ ಋಷಿಗಳ ಪಾದಸ್ಪರ್ಶದಿಂದ ಪುನೀತವಾಗಿರುವ ಮತ್ತು ಸ್ವತಃ ಶಂಕರನ ರಾಜಧಾನಿಯಾಗಿರುವ, ಈಶ್ವರನ ರಾಜಧಾನಿನೇ ಕಾಶಿ ಭಾರತದ ಹೃದಯವೆಂದರೆ ಅತಿಶಯೋಕ್ತಿ ಆಗಲಾರದು. ಈಗಂತ ಹೇಳೋಕ್ಕೆ ಎಲ್ಲರಿಗೂ ಖುಷಿಯಾಗುತ್ತೆ. ಅದು ಸಂತೋಷದ ಒಂದು ಅತಿಶಯ ಅನ್ನೋದು ಸುಳ್ಳಲ್ಲ, ಅದು ಸಂದೇಹ ಯಾವುದು ಪಡಬೇಕಾಗಿಲ್ಲ ಅನ್ನೋದು ಇದರ ಉದ್ದೇಶ ಕಾಶಿಯಲ್ಲಿ. ಶಿವ ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತುಂಬಿಹನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ್ತ ಕಳ್ಳ ಜನರಿಗೆ ಕಲ್ಲಂತೆ. ಶಿವ ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತುಂಬಿಹನಂತೆ.